ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಕೆಡಿಪಿ ಸಭೆ ಕೊರಟಗೆರೆ ಪಟ್ಟಣದ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆ. ಕೆಡಿಪಿ ಸಭೆಗೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳ ಉಪಸ್ಥಿತಿ. ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು ಸೇರಿದಂತೆ 200 ಅಧಿಕಾರಿಗಳು ಉಪಸ್ಥಿತಿ. ಕೊರಟಗೆರೆ ಹಳ್ಳಿಗಳ ಅಭಿವೃದ್ಧಿಗೆ ನೀಡಿರುವ ಕಾಮಗಾರಿ ಮಾರ್ಚ್ ಒಳಗಡೆ ಮುಗಿಯಬೇಕು. ಏನಾದರೂ ಕಾಮಗಾರಿ ಅಂತ ನಿಧಾನವಾದರೆ ಆಯಾ ಇಲಾಖೆಯವರೇ ಅದಕ್ಕೆ ಜವಾಬ್ದಾರಿ. ಅಂತಹ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಎಚ್ಚರಿಕೆ ನೀಡಿದರು. ಕೊರಟಗೆರೆ ಪಟ್ಟಣ ಪಂಚಾಯತ್ ಕಾರ್ಯಾಲಯದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ತಾಲೂಕು ಮಟ್ಟದ ತ್ರೈಮಾಸಿಕ ಕೆಡಿಬಿ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಎಇ ಮಂಜುನಾಥ್ಗೆ ಎಚ್ಚರಿಸಿದ ಹೋಮ್ ಮಿನಿಸ್ಟರ್. ಕಾಮಗಾರಿಯ ಪ್ರಗತಿಯ ಮಾಹಿತಿ ಕೇಳಿದ್ರೆ ಆ ಕಡೆ ಈ ಕಡೆ ಏನ್ ನೋಡ್ತೀರಾ, ಮಾಹಿತಿ ಏನಿದೆ ಅದನ್ನಾದ್ರೂ ಹೇಳಿ. ಸಮರ್ಪಕ ಅಂಕಿಅಂಶದ ಮಾಹಿತಿ ತರದೆ ಸಭೆಗೆ ಏತಕ್ಕೆ ಬರ್ತೀರಾ ನೀವು ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ನಾನು ಹಳ್ಳಿಗಳಿಗೆ ಹೋದಾಗ ಸರ್ಕಾರಿ ಶಾಲೆಯ ಕೊಠಡಿಗಳು ಶಿಥಿಲವಾಗಿರುವುದು ಕಂಡುಬಂದಿದೆ. ಎಷ್ಟೋ ಶಾಲೆಗೆ ಕೊಠಡಿಗಳು ಬೇಕು. ಶೌಚಾಲಯಗಳ ಕೊರತೆ ಎಷ್ಟಿದೆ ನನಗೆ ಮಾಹಿತಿ ಕೊಡಿ, ನಾನು ಅನುದಾನ ತರುತ್ತೇನೆ ಶಿಕ್ಷಣ ಇಲಾಖೆಗೆ ಸೂಚನೆ ಎಂದರು. ಸಿಎಂ ವಿಶೇಷ ಅನುದಾನದಲ್ಲಿ ಕೊರಟಗೆರೆ ಕ್ಷೇತ್ರದ 16 ಮುಖ್ಯ ರಸ್ತೆಯ ಕಾಮಗಾರಿಗಳಿಗೆ 10 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಗುಣಮಟ್ಟದ ರಸ್ತೆಗಳನ್ನು ಕಾಮಗಾರಿ ಮಾಡಬೇಕು. ಜೆಜಿಎಂ ಕಾಮಗಾರಿ ಯಾವಾಗ ಮುಗಿಸುತ್ತೀರಾ ಹೇಳಿ. 269ಕ್ಕೆ ಕೇವಲ 63 ಮುಗಿದ್ರೆ ಪ್ರಯೋಜನ ಏನು? ಜೆಜೆಎಂ ಕಾಮಗಾರಿ ಮುಗಿಸಲು ಇನ್ನೆಷ್ಟು ದಿನ ಬೇಕು? ತ್ವರಿತವಾಗಿ ಕಾಮಗಾರಿ ಮುಗಿಸಿ ನೀರಿನ ಸಂಪರ್ಕ ಕಲ್ಪಿಸಿ ಎಂದರು. ಕೊರಟಗೆರೆ ಕ್ಷೇತ್ರದಲ್ಲಿ ಈಗಾಗಲೇ ಕುಡಿಯುವ ನೀರಿನ ಸಮಸ್ಯೆ ಶುರುವಾಗಿದೆ. ಪಟ್ಟಣ ಪಂಚಾಯತ್ ಮತ್ತು ಗ್ರಾಮೀಣ ಭಾಗದಲ್ಲಿ ಅಧಿಕಾರಿ ವರ್ಗ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ನೀರಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳಿ ಎಂದರು. ಅಂದ್ರೆ 18 ವಿವೇಕ್ ಶಾಲೆದು ಏನು ಇಷ್ಟು ಇಲ್ಲ ಏನು ಕೇಳಿದ್ದೆ ಹೇಳಿ ಕೇಳ್ಬೋದು ಸರ್. ಅದು ನಾನು ಇಲ್ಲೇ ಮಾಡ್ತೀನಿ ಮಾಡಿಸಿ ಅಂತ ನೋಡಿ. ಇದು ಮಾಡಿದಿರಲ್ಲ, ಇದು ಅಬ್ಸ್ಟ್ರಾಕ್ಟ್ ಮಾಡಿದಿರಲ್ಲ, ಇದ್ರ ಪ್ರಕಾರ ಡಾಕ್ಯುಮೆಂಟ್ ಇರ್ಬೇಕು. ಎಲ್ಲಿದೆ ಅದು ಮೊಬೈಲ್ ಮಾಡಿ ಮಾಡ್ಬೇಕು. ಯಾರು ಮಾಡಿ ಕೊಡ್ತಾರೋ, ತಾಲೂಕು ಮಾಡ್ತೀರೋ, ನೀವು ಮಾಡ್ತೀರೋ, ನೀವು ಗೈಡ್ ಮಾಡೋದಲ್ವಾ? ನಮ್ಮ ಇವು ಅವರು ರೆಡಿ ಮಾಡಿದ್ದೀನಿ ಸರ್. ಎಲ್ಲಿ ಮಾಡ್ಯವ್ರೆ? ಏನಮ್ಮ ಮಾಡಿದ್ಯಾ? ಏನ್ ಡೇಟಾ ಮಾಡಿದ್ಯಾ? ಪುಸ್ತಕನ ಎಲ್ಲಿದೆ? ಬುಕ್ಲೆಟ್ ಅಕಾರ್ಡಿಂಗ್ ಟು ದಿಸ್ ಬುಕ್ಲೆಟ್ ಇದೆಯಾ? ಏನ್ ಸಾರಿ ಅವ್ರು ಹೇಳಿದ್ದೀಗ ನಾವು ಸುಮ್ಮನೆ ಬಾಯಲ್ಲಿ ಹೇಳಿದ್ ಕೇಳ್ಕೊಂಡು ಕೂತ್ಕೋಬೇಕಾ? ಇಷ್ಟೊಂದು ಜನ ಆಫೀಸರ್ಸ್ ಇದ್ದೀರಾ, ಒಬ್ರು ನೆಟ್ಟಿಗೆ ಇದನ್ನ ನೋಡಿ ಸರಿಯಾಗಿ ಮೀಟಿಂಗಿಗೆ ಯಾವ ತರ ಡೇಟಾ ಇಟ್ಬೇಕು ಅಂತ ಗೊತ್ತಿಲ್ಲ. ಏನು ಹೇಳಬೇಡ, ಇವೆಲ್ಲ ಹೇಳ್ಕೊಡ್ಬೇಕು. ಅನ್ನ 18 ವಿವೇಕ್ ಶಾಲೆದು ಏನ್ ಸ್ಟೇಟಸ್ ಹೇಳ್ರಿ. ಕೊಡೋದಿಲ್ಲ, ಒಂದು ದಿನಾನು ಕೊಡೋದಿಲ್ಲ. ಅವ್ರು ಅಡ್ವಾನ್ಸ್ ಮಾಡ್ತಾರೆ, ಕೊಡೋದಿಲ್ಲ. ಯಾವುದು ಎಕ್ಸ್ಟೆನ್ಷನ್ ಕೊಡೋದಿಲ್ಲ. ನೀವು ವಿದಿನ್ ದಿ ಟೈಮ್ ಫ್ರೇಮ್ ಅಲ್ಲಿ ಕಂಪ್ಲೀಟ್ ಮಾಡಬೇಕು. ಲ್ಯಾಬ್ಸ್ ಆದ್ರೆ ಯು ವಿಲ್ ಬಿ ರೆಸ್ಪಾನ್ಸಿಬಲ್. ನೀವೇ ಯಾರು ಲ್ಯಾಬ್ಸ್ ಮಾಡ್ತಿರೋ ಆ ಅಧಿಕಾರಿ ಜವಾಬ್ದಾರಿ. ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಯಾಕಂದ್ರೆ ನಿಮ್ಗೆ ಬೇಗ ಬೇಗ ಮಾಡಿಸೋದಕ್ಕೆ ನಿಮ್ಗೆ ಎಲ್ಲಾ ರೀತಿಯ ಕ್ಲಿಯರೆನ್ಸ್ ಕೊಟ್ಟು ಬೇಗ ಬೇಗ ಮಾಡೋದಕ್ಕೆ ಮಾಡಿದ್ರು ಕೂಡ ನೀವು ಲ್ಯಾಬ್ಸ್ ಮಾಡಿದ್ರೆ ಯಾರು ಜವಾಬ್ದಾರಿ? ನಿಮ್ದೇ ಜವಾಬ್ದಾರಿ ಅಲ್ವಾ? 99 ಕೆಲಸ ಇಲ್ಲಿದೆ. ಒಟ್ಟು ಟೋಟಲಿ 130 ವರ್ಕ್ಸ್ ಇದರಲ್ಲಿ ತಾಲೂಕ್ ಲೆವೆಲ್ ಲಿಂಕ್ ಡಾಕ್ಯುಮೆಂಟ್ ಅಲ್ಲಿ ಇರೋದು. ಸಬ್ಮಿಷನ್ ಸರ್, ಎಲ್ಲ ರಿಪೇರಿ, ಸ್ಕೂಲು, ಅಂಗನವಾಡಿ, ಹಾಸ್ಪಿಟಲ್ ರಿಪೇರಿ ಗ್ರಾಂಟ್ ಇರೋದ್ರಿಂದ ಫೆಬ್ರವರಿ 20 ವರ್ಕ್ಸ್ ಕಂಪ್ಲೀಷನ್ ಮಾಡಿ ಬಿಲ್ ಸಬ್ಮಿಟ್ ಮಾಡಿ ಡೈರೆಕ್ಷನ್ ಕೊಟ್ಟಿದ್ದೀವಿ ಸರ್. ಸಬ್ಮಿಷನ್ ಸರ್, ಒಂದು ಕಳೆದ ವರ್ಷನೂ ಯಾವುದೇ ಲ್ಯಾಬ್ಸ್ ಆದಂಗೆ ಮಾಡಿದ್ದೀವಿ ಸರ್. ಒಂದು ತಮ್ಮ ಗಮನಕ್ಕೆ ಈ ವರ್ಷನೂ ಕೂಡ ಸರ್ ಯೂಶುವಲಿ ಈ ವರ್ಕ್ಗಳೆಲ್ಲರೂ ಫೆಬ್ರವರಿ 20-25 ಒಳಗಡೆ ಮುಕ್ತಾಯ ನೋಡ್ರಿ. ಇದೆಲ್ಲ ರಿಪೇರ್ ವರ್ಕ್ಸ್, ಯಾವುದು ದೊಡ್ಡ ಕೆಲಸ ಅಲ್ಲ. ಅದಕ್ಕೆ ಪ್ಲಾನ್ ಅಪ್ರೂವಲ್ ಆಗ್ಬೇಕು, ಡಿಸೈನ್ ಅಪ್ರೂವಲ್ ಆಗ್ಬೇಕು, ಫೈನಾನ್ಷಿಯಲ್ ಟೆಕ್ನಿಕಲ್ ಬಿಡ್ ಆಗ್ಬೇಕು, ಅವೆಲ್ಲ ಏನಿಲ್ಲ. ಎಲ್ಲ ಆಗಿ ಇವಾಗ ರಿಪೇರ್ ವರ್ಕ್ಸ್ ಮುಗಿಸ್ಕೊಡೋದು ಅಷ್ಟೇ ಕೆಲಸ. ಅದನ್ನ ಮಾಡಕ್ ಆಗೋದಿಲ್ಲ ಅಂದ್ರೇನು? ಮಾಡ್ಲಿಲ್ಲ ಅಂದ್ರೆ ನೀವೇ ಜವಾಬ್ದಾರಿ ಸರ್. ಲ್ಯಾಬ್ಸ್ ಆದ್ರೆ 100% ಆಕ್ಷನ್. ಕೊಟ್ಟಿದ್ದೀವಿ ಸರ್. ಲ್ಯಾಬ್ಸ್ ಒಂದೇ ಒಂದು ವರ್ಗದ್ದು ಲ್ಯಾಬ್ಸ್ ಆಗಬಾರ್ದು ಅನ್ನೋದು ಸೂಚನೆ. ಲ್ಯಾಬ್ಸ್ ಅಂದ್ರೆ ನನಗೆ
ಮಾರ್ಚ್ ಎಂಡಿಗೆ ನನಗೆ ಇದ್ರದ್ದು ಸ್ಟ್ಯಾಟಿಸ್ಟಿಕ್ಸ್ ಬೇಕು. ಮಾರ್ಚ್ ಎಂಡಿಗೆ ಇದೇನು ನೀವು ಈಗ ಕೊಟ್ಟಿದ್ದೀರಲ್ಲ 130 ವರ್ಷ ಅಷ್ಟು 18 ವರ್ಕು ಅನಿರ್ಬಂಧಿತದ್ದು, ಇದು 130. ಒಟ್ಟಲ್ಲಿ ಎಲ್ಲ ಪೂರ್ತಿ ನನಗೇನು 5089 ಕಾಮಗಾರಿಗಳಿದೆ, ಅದಷ್ಟು ಕೂಡ ಮಾರ್ಚ್ ಎಂಡಿಗೆ ಮುಗಿಬೇಕು. ಸ್ಪಿಲ್ ಓವರ್ ಇದ್ರೆ ಅದನ್ನ ಈಗಲೇ ಹೇಳ್ಬಿಡಿ. ಸ್ಪಿಲ್ ಓವರ್ ಯಾವುದಕ್ಕೆ ಅದಕ್ಕೆ ರೀಸನಿಂಗ್ ಇರ್ಬೇಕು. ಸುಮ್ಮನೆ ಸ್ಪಿಲ್ ಓವರ್ ಅಂದ್ರೆ ಒಪ್ಪೋದಿಲ್ಲ, ಗೊತ್ತಾಯ್ತಾ? ಅದಕ್ಕೆ ಕಾರಣ ಇರಬೇಕು, ವ್ಯಾಲ್ಯೂಡ್ ರೀಸನಿಂಗ್ ಇರಬೇಕು. ಒಟ್ಟಲ್ಲಿ ಈ ಕೆಲಸಗಳೆಲ್ಲ 130 ಕೆಲಸನೂ ಕಂಪ್ಲೀಟ್ ಆಗ್ಬೇಕಪ್ಪ. ಅದಕ್ಕೆ 191.96 ಕೋಟಿಗಳಾಗುತ್ತೆ ಸರ್. 120 ಕಂಪ್ಲೀಟ್ ಆಗಿದೆ ಸರ್, ಫಿಸಿಕಲಿ ವರ್ಕ್ಸ್ ಕಂಪ್ಲೀಟೆಡ್. ಓಕೆ. 73 ಅರ್ಧದಲ್ಲಿ ಡಿಕ್ಲೇರ್ ಆಗಿದೆ ಸರ್. ಅದರಲ್ಲಿ ಕಂಪ್ಲೀಟ್ ಆಗಿರೋದ್ರಲ್ಲಿ ಡಿಕ್ಲೇರ್ ಮಾಡಿದ್ರಲ್ಲ, 120ರಲ್ಲಿ 73 ಡಿಕ್ಲೇರ್ ಆಗಿದೆ. 369 ಹ್ಯಾಬಿಟೇಷನ್ ಕವರ್ ಆಗಬೇಕು. ಹೌದು, ಎಲ್ಲ ಕವರ್ ಆಗಿದೆ. ಹೌದು ಹೌದಾ? ಅಂದ್ರೆ ಅಷ್ಟು ಹಳ್ಳಿಗಳು. ನೀವು ಈಗ ಫಿಸಿಕಲಿ ಚೆಕ್ ಮಾಡಿದ್ರೆ 120 ಮಾತ್ರ ಕಂಪ್ಲೀಟ್ ಆಗಿದೆ ಫಿಸಿಕಲಿ ಅಲ್ವಾ? 147 ಅಂಡರ್ ಪ್ರೋಗ್ರೆಸ್ ಇದೆ. ಹೌದು, ಅದನ್ನೇ ಹೇಳ್ತಾರೆ. ನೀವು ಯಾವಾಗ ಕಂಪ್ಲೀಟ್ ಮಾಡಿದ್ರಿ? ನೀವು ಸ್ಟಾರ್ಟ್ ಮಾಡಿದ್ದೆ ಅವಾಗ ಬ್ಯಾಚ್ 3 and 4 2023 ಹಿಂದೆ 6 ಮಂತ್ಸ್ ಅಲ್ಲಿ ಎಲ್ಲ ಮುಗೀತು. ಇನ್ನೊಂದು 6 ಮಂತ್ಸ್ ಅಲ್ಲಿ ಎಲ್ಲ ಕ್ಲಿಯರ್. ಗ್ಯಾರಂಟಿ ಮುಗಿಯುತ್ತಾ? ಹೌದು ಸರ್. ಅಲ್ಲ, ಅಂತರ್ಕ ಜಲವನ್ನು ಮುಗಿಯುತ್ತಾ? ಮುಗೀತದೆ ಸರ್. 73 ಮುಗಿದಿದೆ ಸರ್, ಇನ್ನೂ ಕೆಲವೆಲ್ಲ ಇದೆ. 23 ಮುಗಿದಿದೆ. ಇಲ್ಲಿ 73 269ಕ್ಕೆ 73 ಮುಗಿದಿದೆ. ಹೌದು ಸರ್. ಮತ್ತೆ ಇನ್ನು 59 ಟೆಂಡರ್ ಪ್ರೋಸೆಸ್ ಎಲ್ಲ ಲೆಕ್ಕ ಹಾಕಿದ್ರು ಕೂಡ ನಿಮ್ಗೆ ಕಂಪ್ಲೀಟ್ 369 ಆಗ್ಬೇಕಲ್ಲ. 337 ಫೈನಲ್ ನಂಬರ್. ಮುಗಿಸ್ತೀವಿ ಸರ್, 6 ಮಂತ್ಸ್ ಅಲ್ಲಿ. ಸರ್ ಸಬ್ಮಿಷನ್ ಸರ್, ಇದು ಡಿಸ್ಟ್ರಿಬ್ಯೂಷನ್ ಎಲ್ಲ ಕಾಂಪೋನೆಂಟ್ಸ್ ವಿಲೇಜಲ್ಲೇ ರಿಕವರಿ ಮಾಡ್ತಾರೆ. ಮತ್ತು ಅರ್ಧಕ್ಕೆಲ್ಲ ಸೇರಿಸಿ ಘೋಷಣೆ